ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಎಕ್ಸಾಮ್ಸ್ ಹತ್ತಿರ ಬಂದಿದ್ದಾವೆ. ನೀವೆಲ್ಲರೂ ಇನ್ನೂ ಜಾಸ್ತಿ ಸ್ಟಡಿ ಅವರ್ಸ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ನಾನು ಕೂಡ ಸ್ಟಡಿ ಅವರ್ಸ್ ಇನ್ಕ್ರೀಸ್ ಮಾಡ್ತಾ ಟೈಮಲ್ಲಿ ಸೊ ಫ್ಯಾಮಿಲಿ ಮೆಂಬರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ. ಸೊ ಹಾಗಾಗಿ ಟೈಮ್ ಸೆಟ್ ಆಗ್ತಾ ಇಲ್ಲ ಸರಿಯಾಗಿ. ಸೊ ಹೇಗಾದರೂ ಮಾಡಿ ನಾನು ಈ 12 ಡೇಸಲ್ಲಿ ನಾನು ಉಳಿದಿದ್ದೆಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಂತ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಕನ್ನಡ ಮತ್ತು ಈವ್ನಿಂಗ್ ಟೈಮಲ್ಲಿ ನಾನು ಮೆಥಡಾಲಜಿ ಮ್ಯಾಥ್ಸ್ ಓದ್ತಾ ಇದ್ದೀನಿ. ಸೊ ಮಾರ್ನಿಂಗಲ್ಲಿ ನಾನು ಗ್ರಾಮರು, ಛಂದಸ್ಸು ಓದ್ತಾ ಇದ್ದೆ. ಸೊ ಬನ್ನಿ ನಾವು ಸ್ವಲ್ಪ MCQsನ ಪ್ರಾಕ್ಟೀಸ್ ಮಾಡೋಣ ಛಂದಸ್ಸು ಮೇಲೆ. ಕಂದ ಪದ್ಯ ಯಾವುದಕ್ಕೆ ಸಂಬಂಧಿಸಿದೆ? ಅದು ಛಂದಸ್ಸು. ಕನ್ನಡದ ದೇಶೀಯ ಛಂದಸ್ಸುಗಳಲ್ಲಿ ಪ್ರಮುಖವಾದದ್ದು ತ್ರಿಪದಿ. ಷಟ್ಪದಿಯಲ್ಲಿ ಎಷ್ಟು ಪಾದಗಳಿವೆ? 6. ಮುಕ್ತ ಛಂದಸ್ಸು ಎಂದರೆ ನಿರ್ದಿಷ್ಟ ಛಂದೋ ನಿಯಮಗಳಿಗೆ ಒಳಪಡದ ಪದ್ಯ. ಪದ್ಯಕ್ಕೆ ಲಯಬದ್ಧತೆ ನೀಡುವುದು ಮುಖ್ಯವಾಗಿ ಛಂದಸ್ಸು. ಪದ್ಯದ ಲಯಕ್ಕೆ ಸಂಬಂಧಿಸಿದ ಅಂಶ ಯಾವುದು? ಅದು ಮಾತ್ರೆ. ಪ್ರಾಸವು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಧ್ವನಿ ಸಾಮ್ಯ. ಯತಿಯ ಮುಖ್ಯ ಕಾರ್ಯ. ನೀವು ಆಪ್ಷನ್ ಕಮೆಂಟ್ ಮಾಡಿ ಯಾವುದು ಸರಿ ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ನಾವು ಕಾರ್ನ್ ಬಾಯ್ಲ್ ಮಾಡಿದ್ವಿ. ಸೊ ಫುಲ್ ಮಳೆ ಇತ್ತು. ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ನಮ್ಮ ಅತ್ತೆ, ಮಾವ, ನಾನು, ಮಕ್ಕಳೆಲ್ಲ ತಿಂದ್ವಿ. ಸೊ ಡೈರೆಕ್ಟ್ ನನಗೆ ಟೈಮ್ ಸಿಕ್ಕಿರೋದು ನೈಟಲ್ಲಿ. ಸೊ ನೈಟ್ ಇವಾಗ ನಾನು ಮ್ಯಾಥಮೆಟಿಕ್ಸ್ನ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಒಂದು ದಿನ 4 ಸಬ್ಜೆಕ್ಟ್ಸ್ ಓದೋದಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನು 2 ಸಬ್ಜೆಕ್ಟ್ಸ್ನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಅದನ್ನು ಮುಗಿಸಿ ನಾನು ಮತ್ತೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಹೋಗ್ತೀನಿ. ಯಾಕಂದರೆ ಫಿಸಿಕ್ಸ್ ನಂದು ಆಲ್ಮೋಸ್ಟು 60 to 70% ಮುಗ್ದಿದೆ. ಸೊ ಇನ್ನೂ ಡೈರೆಕ್ಟಾಗಿ ನ್ಯೂ ಸಿಲೆಬಸ್ ಬಂದಿರೋದಕ್ಕೋಸ್ಕರ ನಾನು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಓದಬೇಕಾಗಿದೆ. ನಾನು ಓದುವಾಗ ಹೇಳ್ತೀನಿ ನಿಮಗೆ ಇನ್ನೂ ಯಾವುದು ಉಳಿದಿದೆ ಅಂತ. ಸೊ ಇವತ್ತಿನ ಲಾಗ್ ಇಷ್ಟೇ. ಸೊ ಮುಂದಿನ ವೀಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.